ನೋಡಿ, ಕಳೆದ 6 ತಿಂಗಳ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ KN ರಾಜಣ್ಣ, ಮಹಾದೇವಪ್ಪ, ಸತೀಶ್ ಜಾರಕಿಹೊಳಿ, ಈವನ್ ಪರಮೇಶ್ವರ್, ಹೀಗೆ ಸಾಲು ಸಾಲು ನಾಯಕರು ಪುಂಖಾನುಪುಂಖವಾಗಿ ಹೇಳಿಕೆ ಕೊಟ್ಟರು. ಸಿದ್ದರಾಮಯ್ಯನವರ ಪರವಾಗಿ ಹೇಳಿಕೆ ಕೊಟ್ಟರು. ಎಷ್ಟೋ ಜನ DK ಶಿವಕುಮಾರ್ ಅವರ ವಿರುದ್ಧವೇ ಹೇಳಿಕೆ ಕೊಟ್ಟರು. DK ಶಿವಕುಮಾರ್ನ ಎದುರಾಕೊಂಡು ನಿಂತರು. ಆದ್ರೆ ಒಬ್ಬರು ಮಾತ್ರ ಹೇಳಿಕೆ ಕೊಡ್ಲೇ ಇಲ್ಲ. ಯಾರು? ಈ ಹಿಂದೆ ಅವರು ಮಾತೆತ್ತಿದ್ರೆ, ಅದು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೂ ಮೊದಲೇ ಅಪೋಸಿಷನ್ ಇದ್ದಾಗಲೇ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತಲೇ ಅಭಿಯಾನವನ್ನೇ ಆರಂಭ ಮಾಡಿದಂತ ಶಾಸಕರವರು, ಈಗ ಸಚಿವರು. ನಾ ಹೇಳ್ತಿರೋದು ಬೇರೆ ಯಾರ ಬಗ್ಗೆಯೂ ಅಲ್ಲ, BZ ಜಮೀರ್ ಅಹಮದ್ ಖಾನ್. ನೋಡಿ, ಜಮೀರ್ ಅಹಮದ್ ಖಾನ್ ಅವರು ಕಳೆದ 6 ತಿಂಗಳಲ್ಲಿ ನೋಡಿ ಸಿದ್ದರಾಮಯ್ಯನವ್ರ ಪರವಾಗಿ ಎಷ್ಟರ ಮಟ್ಟಿಗೆ ಘಂಟಾಘೋಷವಾಗಿ ಮಾತನಾಡಬೇಕಿತ್ತು ಅಷ್ಟು ಮಾತನಾಡಲಿಲ್ಲ. ಹಾಗಂತ ಸಿದ್ದರಾಮಯ್ಯನವರಿಂದ ಅವರೇನಾದ್ರೂ ದೂರ ಆಗಿದಾರಾ? ಯಾವ ಕಾರಣಕ್ಕಾಗಿ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡ್ತಾ ಇಲ್ಲ ಅಷ್ಟರ ಮಟ್ಟಿಗೆ? ಒಂದು ಬ್ಯಾಲೆನ್ಸಿಂಗ್ ಟ್ಯಾಕ್ಟಿಕ್ ಮಾಡ್ತಾ ಇದ್ದಾರಾ, ಅಥವಾ ಏನಾದ್ರು ಒಂದು ಹಿಡನ್ ಅಜೆಂಡಾ ಇದೆಯಾ? ಏನಾದ್ರು ಟ್ಯಾಕ್ಟಿಕ್ ಇದು, ಏನಾದ್ರು ಕಾರ್ಯತಂತ್ರದ ಭಾಗವ ಇದು? ಅಂದ್ರೆ ಒಂದು ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರಾ, ಅಥವಾ ಸಿದ್ದರಾಮಯ್ಯನವರೇ ಹೇಳಿದಾರಾ, ಹೈಕಮಾಂಡ್ ನಿಂದ ಸೂಚನೆ ಇದೆಯಾ? ಯಾವ ಕಾರಣಕ್ಕಾಗಿ ಜಮೀರ್ ಅಹಮದ್ ಖಾನ್ ಅವರು ಉಳಿದವರಂತೆ ಸಿದ್ದರಾಮಯ್ಯನವರ ಪರವಾಗಿ ಅಷ್ಟು ಗಟ್ಟಿ ಧ್ವನಿಯನ್ನ ಎತ್ತುತ್ತಾ ಇಲ್ಲ? ಯಾಕೆ ಸೈಲೆಂಟ್ ಆಗಿರೋದು? ಯಾಕೆ ಜಮೀರ್ ಅಹಮದ್ ಖಾನ್ ಅವರು? ಎಸ್, ಆ ವಿವರವನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಬಹುಶಃ ನೀವು ಎಲ್ಲ ಇದನ್ನ ಸೂಕ್ಷ್ಮವಾಗಿ ಗಮನಿಸಿರ್ಬೋದು. ಉಳಿದೆಲ್ಲಾ ನಾಯಕರು ಸಿದ್ದರಾಮಯ್ಯನವರ ಪರವಾಗಿ ಪುಂಖಾನುಪುಂಖವಾಗಿ ಭಾಷಣ ಹೊಡಿತಾ ಇದ್ರೆ, ಅವ್ರ ಪರವಾಗಿ ನೋಡಿ, ಇವನ್ MB ಪಾಟೀಲ್ರು ಕೂಡ, ನಾ ಆಗ್ಲೇ ಹೇಳೋದು ಮರ್ತೆ, MB ಪಾಟೀಲ್ರು ಸಹ ನೋಡಿ, ಮೊಟ್ಟ ಮೊದಲ ಬಾರಿಗೆ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಅಂತ ಶುರು ಮಾಡಿದ್ದೇ MB ಪಾಟೀಲ್ರು. ಈಗ ಆದ್ರೆ 2023ರ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ನಂತರ ಯಾವಾಗ ಸರ್ಕಾರ ರಚನೆ ಆಯ್ತೋ ಫಸ್ಟ್ ರೌಂಡ್ ಅಲ್ಲೇ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಖಾನ್ ಅವ್ರನ್ನ ಮಿನಿಸ್ಟರ್ ಮಾಡಿದ್ರು. ಆದ್ರೆ ಅಂತಹ ಜಮೀರ್ ಅಹಮದ್ ಖಾನ್ ಅವರು ಯಾಕೋ ಸಿದ್ದರಾಮಯ್ಯನವರ ಪರವಾಗಿ ಹಿಂದೆ ಧ್ವನಿ ಎತ್ತಿದ ಹಾಗೆ ಎತ್ತಾ ಇಲ್ಲ. ಅದಕ್ಕೆ ಕಾರಣ ಇದೆ. ಆ ಕಾರಣವನ್ನೇ ಹೇಳ್ತೀನಿ ನಾನು ನಿಮ್ಗೆ. ನೀವು ಒಪ್ತೀರಿ ಕೂಡ, ಹೌದು ನಿಜ ಇದು ಅಂತ ಹೇಳಿ. ಯಾಕಂದ್ರೆ ನಾ ಸುಮ್ಮನೆ ಹೇಳೋದಿಲ್ಲ, ನಿಮಗೆ ಸಾಕ್ಷಿಯನ್ನ ಮುಂದಿಟ್ಟು ಹೇಳ್ತೀನಿ. ನೋಡಿ, ಸಿದ್ದರಾಮಯ್ಯನವರ ಪರವಾಗಿ ಎಷ್ಟರ ಮಟ್ಟಿಗೆ ಜಮೀರ್ ಅಹಮದ್ ಖಾನ್ ಅವರು ಈ ಹಿಂದೆಲ್ಲ ಗಟ್ಟಿಯಾಗಿ ನಿಂತಿದ್ರು ಅಂದ್ರೆ, ಎಷ್ಟೋ ಬಾರಿ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ತಾಳ್ಮೆಗೆಡಿಸ್ಕೊಂಡು ನೋಟಿಸ್ ಕೊಡ್ತೀವಿ, ವಾರ್ನಿಂಗ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೆದರಿಸಿದ್ರು. ಅವ್ರು ಕೇರ್ ಮಾಡಿರಲಿಲ್ಲ. ಐ ಡೋಂಟ್ ಕೇರ್ ಅಂತ ಇದ್ದವ್ರು ಜಮೀರ್. ಆದ್ರೆ ಈ ಬಾರಿ ಅವ್ರು ಯಾಕೋ ಅಷ್ಟರ ಮಟ್ಟಿಗೆ ಆ ಖಡಕ್ ಹೇಳಿಕೆಗಳು ಬರಲೇ ಇಲ್ಲ. ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಇತ್ತೀಚೆಗೆ. ಅದೇ ಫಸ್ಟ್ ಸ್ಟೇಟ್ಮೆಂಟ್ ಅವ್ರದ್ದು. ಕಳೆದ 1.5 ವರ್ಷದಲ್ಲಿ ನೀವು ನೋಡಿದ್ರೆ ಒಂದೇ ಸ್ಟೇಟ್ಮೆಂಟ್. ಏನು? ಸಿದ್ದರಾಮಯ್ಯನವ್ರು ಬೆಂಕಿ ಇದ್ದ ಹಾಗೆ, ಅವ್ರ ಕುರ್ಚಿ ಯಾರು ಮುಟ್ಟಕ್ಕಾಗುತ್ತಾ, ಅವ್ರ ಕುರ್ಚಿ ಯಾರಾದ್ರೂ ಮುಟ್ಟಿದ್ರೆ ಭಸ್ಮ ಆಗ್ಬಿಡ್ತಾರೆ ಅಂದ್ರು. ಅದೊಂದೇ ಹೇಳಿಕೆ. ಜಮೀರ್ ಅವರ ಹೇಳಿಕೆಗಳಿಗೆ ಹೋಲಿಕೆ ಮಾಡಿದ್ರೆ ಅದೇನು ಅಂತ ಹೇಳಿಕೆ ಅಲ್ಲ. ಯಾಕಂದ್ರೆ ಇನ್ನೂ ಖಡಕ್ಕಾಗಿ ಅವ್ರು ಹೇಳಿಕೆ ಕೊಟ್ಟಂತ ಹಲವು ಉದಾಹರಣೆಗಳಿದೆ. ನೋಡಿ, ಜಮೀರ್ ಅಹಮದ್ ಖಾನ್ ಅವ್ರಿಗೂ ಸುಮ್ಮನೆ ಇರಬೇಕು ಅಂತ ಏನಿರ್ಲಿಲ್ಲ. ಅವರಿಗೂ ಬಹುಶಃ ಪಾಪ ಬಹಳಷ್ಟು ಬಾರಿ ನಾಲ್ಗೆ ಕಡ್ದಿದೆ. ಅಯ್ಯೋ, ಏನು ಮಾತಾಡಕ್ ಆಗ್ತಿಲ್ವಲ್ಲ ಅಂತೇಳಿ ಕೈ ಹಿಸ್ಕೊಂಡಿದ್ದಾರೆ ಅವರು. ಆದ್ರೂ ಅನಿವಾರ್ಯವಾಗಿ ಸುಮ್ಮನಿದ್ರು. ಯಾವ ಅನಿವಾರ್ಯತೆ? ಮತ್ ನೋಡಿ, ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ಕಳೆದ 1 ವರ್ಷದಲ್ಲಿ DK ಶಿವಕುಮಾರ್ ಅವ್ರ ಜೊತೆ, DK ಸುರೇಶ್ ಅವ್ರ ಜೊತೆ ಬಹಳ ಸೌಹಾರ್ದಯುತವಾದ ಸಂಬಂಧವನ್ನ ಕೂಡ ಕಾದ್ಕೊಂಡು ಬಂದ್ರು. ಹಾಗಂತ ಕ್ಯಾಂಪೇನ್ ಚೇಂಜ್ ಮಾಡಿದ್ರಾ? ನೋ, ಇಲ್ಲವೇ ಇಲ್ಲ. ಹಾಗಲ್ಲ. ಅದು ಒಂದು ಡೈರೆಕ್ಷನ್ನ ಹಿನ್ನೆಲೆಯಲ್ಲೇ ಜಮೀರ್ ಅಹಮದ್ ಖಾನ್ ಅವರು ಸೈಲೆಂಟ್ ಆಗಿದ್ದದ್ದು. ಯಾರ ಡೈರೆಕ್ಷನ್? ಯಾವ ಡೈರೆಕ್ಷನ್? ಯಾವ ಕಾರಣಕ್ಕಾಗಿ ಕೊಟ್ಟಂತ ಡೈರೆಕ್ಷನ್? ನೋಡಿ, ಯಾವಾಗ ಸಿದ್ದರಾಮಯ್ಯನವರು ಡೆಲ್ಲಿಯಲ್ಲಿ ಕೂತು, ಈಗ ಅವರು ಮುಖ್ಯಮಂತ್ರಿ ಆಗೋದು ಅಂತ ತೀರ್ಮಾನ ಆಗಿತ್ತು, ಕ್ಯಾಬಿನೆಟ್ ರಚನೆ ವಿಚಾರವಾಗಿ ಮೀಟಿಂಗ್ ಆಗ್ತಾ ಇತ್ತು. DK ಶಿವಕುಮಾರ್ ಅವರು ತಮ್ಮದೇ ಆದ ಒಂದು ಲಿಸ್ಟ್ ಇಟ್ಕೊಂಡಿದ್ರು. ಏನಕ್ಕೆ? ಇಂತಿಂತವ್ರು ಮಿನಿಸ್ಟರ್ ಆಗ್ಬೇಕು ಅನ್ನೋದು ಅಷ್ಟೇ ಅಲ್ಲ, ಮತ್ತೊಂದು ಲಿಸ್ಟ್ ಇತ್ತು. ಯಾರ್ಯಾರನ್ನ ಯಾವುದೇ ಕಾರಣಕ್ಕೂ ಮಿನಿಸ್ಟರ್ ಮಾಡಬಾರ್ದು ಅನ್ನೋದೊಂದು ಲಿಸ್ಟ್ ಇತ್ತು ಅವ್ರ ಕೈಯಲ್ಲಿ. ಅದರಲ್ಲಿದ್ದಂತ ಮೊಟ್ಟ ಮೊದಲ ಹೆಸರೇ BZ ಜಮೀರ್ ಅಹಮದ್ ಖಾನ್. ಜಮೀರ್ ಅಹಮದ್ ಖಾನ್ ಅವರು ಯಾವುದೇ ಕಾರಣಕ್ಕೂ ಮಿನಿಸ್ಟರ್ ಆಗಬಾರ್ದು ಅಲ್ಲಿ ಪಟ್ಟಿಟ್ಕೊಂಡು ನಿಂತಿದ್ರು DK ಶಿವಕುಮಾರ್ ಅವರು. ಕೇವಲ ಜಮೀರ್ ಅವರ ಹೆಸರಿನ ವಿಚಾರವಾಗಿಯೇ ಕೆಲವು ಗಂಟೆಗಳ ಕಾಲ ಸಂಪೂರ್ಣ ಚರ್ಚೆಯೇ ಯಾವುದೋ ತಾರಕಕ್ಕೆ ಹೋಗ್ಬಿಟ್ಟಿತ್ತು. ಇನ್ನು ಫ್ಯಾಕ್ಟ್, ಸಿದ್ದರಾಮಯ್ಯನವರು ನೀವೇನಾದ್ರು ಮಾಡ್ಕೊಳ್ಳಿ, ಜಮೀರ್ ಅಹಮದ್ ಖಾನ್ನ ನಾನು ಮಿನಿಸ್ಟರ್ ಮಾಡೋನೆ ಅಂತ ಹೇಳಿ ಬಂದಿದ್ರು. ರಾತ್ರಿ ಎದ್ದು ಬಂದು ಬೆಳಬೆಳಗ್ಗೆ ಅವತ್ತು ಸಚಿವ ಸಂಪುಟ ರಚನೆ ಆಯ್ತಲ್ಲ, ಅವತ್ತಿನ ದಿನ ಕಡೆ ಕ್ಷಣದವರೆಗೂ ಕೂಡ DK ಶಿವಕುಮಾರ್ ಒಪ್ಪೇ ಇರಲಿಲ್ಲ. ಜಮೀರ್ ಹೆಸರಿಗೆ ತಡೆ ಒಡ್ಡಲೇಬೇಕು ಅಂತ ಶತಪ್ರಯತ್ನ ಅವ್ರು ಮಾಡ್ತಾ ಇದ್ರು.
ಸುರ್ಜೇವಾಲಾ ಕೂಡ ಹೇಳಿದ್ರು. ಆದ್ರೆ ಸಿದ್ದರಾಮಯ್ಯನವರು ಕೇವಲ ವೇಣುಗೋಪಾಲ್ ಹಾಗೂ ರಾಹುಲ್ ಗಾಂಧಿ ಹೇಳ್ಬಿಟ್ಟು ಅವರು ಒಂದು ಸೇರಿಸ್ಕೊಂಡೇ ಬಿಟ್ರು. ಫಸ್ಟ್ ರೌಂಡಲ್ಲೇ ಜಮೀರ್ ಅಹಮದ್ ಖಾನ್ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಂಡ್ರು. ಆಗ ಕಡೇ ಕ್ಷಣದಲ್ಲಿ ಕನಿಷ್ಠ ಪಕ್ಷ ಡಿ ಕೆ ಶಿವಕುಮಾರ್ ಅವರು ಕೇಳಿದ ಹೈಕಮಾಂಡ್ ಬಳಿ, ಸರಿ ಈಗ ಮಿನಿಸ್ಟರ್ ಆಗಿ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ನನ್ನ ವಿರುದ್ಧವಾಗಲಿ ನನ್ನ ಸಹೋದರನ ವಿರುದ್ಧವಾಗಲಿ ಏನೇ ಇಶ್ಯೂ ಇದ್ರೂ ಅವ್ರು ಮಾತಾಡಬಾರ್ದು, ನಮ್ಮ ವಿರುದ್ಧ ಹೇಳಿಕೆಯನ್ನು ಕೊಡಬಾರ್ದು. ಹಾಗೆ ಕೊಟ್ಟಿದ್ದೇ ಆದ್ರೆ ಪಕ್ಷ ಹೈಕಮಾಂಡ್ ಕ್ರಮವನ್ನು ಕೈಗೊಳ್ಳಲೇಬೇಕಾಗುತ್ತೆ. ಈ ಹಿಂದೆ ಅವರು ಸಾಕಷ್ಟು ಮುಜುಗರವನ್ನು ಉಂಟು ಮಾಡಿದ್ದಾರೆ ಅನ್ನುವಂತ ದೂರನ್ನ ಹೈಕಮಾಂಡ್ಗೆ ಕೊಡ್ತಾರೆ. ನೋಡಿ, ಇವೆಲ್ಲವೂ ಕೂಡ ಹಿನ್ನೆಲೆಯಲ್ಲಿ ನಡೆದದ್ದು, ತೆರೆ ಹಿಂದೆ ನಡೆದದ್ದು. ಆಗ ಹೈಕಮಾಂಡ್ ಇಂದ ಡೈರೆಕ್ಷನ್ ಬರುತ್ತೆ. ಯಾರಿಗೆ? ಸಿದ್ದರಾಮಯ್ಯವರಿಗೆ ಹೇಳ್ತಾರೆ. ನೋಡಿ, ಜಮೀರ್ ಅಹಮದ್ ಖಾನ್ ವಿಚಾರವಾಗಿ ಈ ರೀತಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್, ಸ್ವಲ್ಪ ಅವ್ರನ್ನ ಸುಮ್ಮನಿರ್ಲಿಕ್ಕೆ ಹೇಳಿ, ಅವ್ರೇನು ಮಾತಾಡದೇ ಇದ್ರೆ ಸಾಕು ಅಂತ ಹೇಳ್ತಾರೆ. ಆಗ ಸ್ವತಃ ಸಿದ್ದರಾಮಯ್ಯವರು ಕರೀತಾರೆ ಜಮೀರ್ ಅಹಮದ್ ಖಾನ್ ಅವರು, ಕರ್ಸ್ಕೊಂಡು ಹೇಳ್ತಾರೆ, ನೋಡಪ್ಪ ಹೈಕಮಾಂಡ್ ನಿಂದ ಈ ರೀತಿ ಡೈರೆಕ್ಷನ್ ಬಂದಿದೆ, ನಿನ್ನ ಶತಾಯಗತಾಯ ಹೇಗಾದ್ರೂ ಮಿನಿಸ್ಟರ್ ಪೋಸ್ಟ್ ಇಂದ ತೆಗಿಬೇಕು ಅನ್ನೋ ಪ್ರಯತ್ನಗಳು ತೆರೆ ಹಿಂದೆ ನಡೀತಾ ಇರುತ್ತೆ, ಸ್ವಲ್ಪ ಹುಷಾರಾಗಿರು, ಮತ್ತೇನು ಮಾತಾಡಕ್ ಹೋಗ್ಬೇಡ, ಸುಮ್ಮನಿದ್ ಬಿಡು, ಬೇರೆಯವ್ರೆಲ್ಲ ಇದಾರ ಬಹಳ ಜನ ಮಾತಾಡ್ಲಿಕ್ಕೆ, ನೀ ಸುಮ್ಮನಿರು ಅನ್ನೋ ಡೈರೆಕ್ಷನ್ ಕೊಡ್ತಾರೆ. ಅದನ್ನ ಜಮೀರ್ ಅಹಮದ್ ಖಾನ್ ಅವರು ಒಂದು ರೀತಿ ಅಡ್ವಾಂಟೇಜ್ ಆಗಿ ಪರಿವರ್ತನೆ ಮಾಡ್ಕೊತಾರೆ. ಆ ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ರೀತಿ ಅಡ್ವಾಂಟೇಜ್ ಆಗಿ ಮಾಡ್ಕೋತಾರೆ. ಯಾಕಂದ್ರೆ ನೋಡಿ, ಉಳಿದಿದ್ದೇನೇ ಇರಲಿ, ಒಂದು ಒಪ್ಲೇಬೇಕು, ಜಮೀರ್ ಅಹಮದ್ ಖಾನ್ ಅವರು ಮುಸಲ್ಮಾನ್ ಸಮುದಾಯದಲ್ಲಿ ಅವ್ರು ಮಾಸ್ ಲೀಡರ್, ಬೇರೆ ಯಾರು ಲೀಡರ್ ಇಲ್ಲ. ಮುಸಲ್ಮಾನ್ ಸಮುದಾಯದಲ್ಲಿ ಯಾರಾದ್ರೂ ಲೀಡರ್ ಇದ್ದಾರೆ ಅಂದ್ರೆ ಅದು ಜಮೀರ್ ಅಹಮದ್ ಖಾನ್. ಅವರು ಈಗಾಗಲೇ ಒಪ್ಪಿರುವ ನಾಯಕ. ಒಂದು ಲೀಡರ್ಶಿಪ್ ಅಂದ್ರೆ ಅದಕ್ಕೆ ಒಂದು ಟೆಸ್ಟ್ ಆಗಿರುತ್ತೆ. ಆ ಟೆಸ್ಟ್ ಆದ ನಂತರ ಟ್ರಸ್ಟ್ ಬಿಲ್ಡ್ ಆಗಿರುತ್ತೆ. ಹಾಗೆ ಟೆಸ್ಟೆಡ್ ಅಂಡ್ ಟ್ರಸ್ಟೆಡ್ ಲೀಡರ್ಶಿಪ್ ಅಂದ್ರೆ ಅದು ಜಮೀರ್ ಅಹಮದ್ ಖಾನ್ ಅವ್ರದ್ದು ಮುಸಲ್ಮಾನ್ ಸಮುದಾಯದಲ್ಲಿ. ಹೀಗಾಗಿ ಅವರ ಲೀಡರ್ಶಿಪ್ನ ಮುಸಲ್ಮಾನರು ಒಪ್ಕೊಂಡಿದ್ದಾರೆ ಅನ್ನುವ ಕಾರಣಕ್ಕಾಗಿಯೇ ಡಿ ಕೆ ಶಿವಕುಮಾರ್ ಅವರಿಗೆ, ಡಿ ಕೆ ಸುರೇಶ್ ಅವರಿಗೆ, ಅವರು ಕೂಡ ಮುಂದೆ ಅಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಎಲೆಕ್ಷನ್ ಇತ್ತಲ್ಲ, ಲೋಕಸಭೆ ಚುನಾವಣೆ ಇತ್ತಲ್ಲ, ಹೀಗಾಗಿ ಯಾಕೆ ಎದುರು ಹಾಕಬೇಕು ಅನ್ನೋದು ಅವರಿಗೂ ಕೂಡ ಇತ್ತು. ಇದನ್ನೇ ಅಡ್ವಾಂಟೇಜ್ ಆಗಿ ಬಳಸ್ಕೊಂಡು ಅವ್ರ ಜೊತೆ ಒಂದು ಸಂಬಂಧವನ್ನ ಸೌಹಾರ್ದಯುತವಾಗಿ ಇರುವಂತೆ ನೋಡ್ಕೊಂಡ್ರು. ಈ ಕಡೆ ಜಮೀರ್ ಅಹಮದ್ ಖಾನ್ ಅವ್ರಿಗೂ ಕಳ್ಕೊಳ್ಳೋದೇನಿತ್ತು, ಸರಿ ಆಯ್ತು ಅಂದ್ರೆ ಅವರು ಜೊತೆಗೆ ಹೆಜ್ಜೆ ಹಾಕ್ತಾ ಹೋದ್ರು. ಒಂದ್ ರೀತಿ ಅವರ ನಡುವಿನ ರಿಲೇಶನ್ಶಿಪ್ ಚೆನ್ನಾಗೇ ಆಯ್ತು. ಹಾಗಂತೇಳಿ ಸಿದ್ದರಾಮಯ್ಯನವ್ರ ಜೊತೆ ಇರುವಂತ ಒಡನಾಟ, ಆ ಬಾಂಧವ್ಯ ಕಿಂಚಿತ್ತೂ ಬದಲಾಗಿಲ್ಲ. ಇನ್ನು ಫ್ಯಾಕ್ಟ್, ಯಾವಾಗ ತಾರಕಕ್ಕೆ ಹೋಯ್ತಲ್ಲ ಮುಖ್ಯಮಂತ್ರಿ ಹುದ್ದೆ ವಿಚಾರ, ಜಮೀರ್ ಅಹಮದ್ ಖಾನ್ ಅವರು ಒಂದೆರಡು ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಬಳಿ ಹೇಳಿದ್ರಂತೆ, ನಂಗೆ ಸುಮ್ಮನಿರಕ್ ಆಗ್ತಾ ಇಲ್ಲ ಅಂತ. ಆದ್ರೆ ಸ್ವತಃ ಸಿದ್ದರಾಮಯ್ಯನವರು ಸುಮ್ಮನಿದ್ ಬಿಡು ಬೇಡ, ಯಾಕಂದ್ರೆ ಹೈಕಮಾಂಡ್ ನಿಂದ ಡೈರೆಕ್ಷನ್ ಬಂದಿದೆ, ಬೇರೆ ಯಾರು ಹೇಳಿದ್ರು ನಾನು ಕೇರ್ ಮಾಡ್ತಾ ಇರಲಿಲ್ಲ, ಆದ್ರೆ ಹೈಕಮಾಂಡ್ ನ ಡೈರೆಕ್ಷನ್ ಇರೋದ್ರಿಂದ ಸುಮ್ಮನಿದ್ ಬಿಡು ಅಂತ ಹೇಳಿದ್ರು. ಈ ಕಾರಣಕ್ಕಾಗಿ ಜಮೀರ್ ಅಹಮದ್ ಖಾನ್ ಅವರು ಮೌನವನ್ನ, ಅಖಂಡ ಮೌನವನ್ನ ವಹಿಸಿದ್ದು ಈ ಕಾರಣಕ್ಕಾಗಿ. ಅದರ್ವೈಸ್ ಅವರು ಸುಮ್ಮನಿರೋ ಆಸಾಮಿನೇ ಅಲ್ಲ ಬಿಡಿ. ಅದಕ್ಕೆ ಮೊನ್ನೆವರೆಗೂ ನೋಡಿ, ಮೊನ್ನೆ ಕಡೆ ಒಂದು ಮಾತು ಹೇಳಿಬಿಟ್ರೆ, ನಾ ಹೇಳಿದ್ನಲ್ಲ, ಸಿದ್ದರಾಮಯ್ಯವ್ರು ಬೆಂಕಿ ಇದ್ದಂಗೆ, ಅವ್ರು ಕುರ್ಚಿ ಮುಡಿದವ್ರು ಭಸ್ಮ ಆಗ್ಬಿಡ್ತಾರೆ ಅಂತ, ಅದೇ ಕಾರಣಕ್ಕಾಗಿ ಅವ್ರು ಹೇಳಿದ್ರು. ಜಮೀರ್ ಅಹಮದ್ ಖಾನ್ ಅವರು ಕಡೆಗೂ ಹೈಕಮಾಂಡ್ಗಿಂತಲೂ ಸಿದ್ದರಾಮಯ್ಯವ್ರು ಹೇಳಿದ್ರಲ್ಲ ಅನ್ನೋ ಕಾರಣಕ್ಕಾಗಿ ಸುಮ್ಮನಾದ್ರು ಅಷ್ಟೇ. ಆದ್ರೆ ಒಂದ್ ರೀತಿ ಅವರಿಗೆ ಅಡ್ವಾಂಟೇಜ್ ಆಗಿದೆ. ಆದ್ರೆ ಇದು ಎಲ್ಲಿಯವರೆಗೂ ಈ ಮೌನ ಮುಂದುವರಿಯಬಹುದು? ಒಂದು ವೇಳೆ ಮುಂದೆ ಏನಾದ್ರೂ ತಾರಕಕ್ಕೆ ಹೋದ್ರೆ ನವೆಂಬರ್ ಏನೋ ಆಗುತ್ತೆ ಕ್ರಾಂತಿ ಅಂತಿದಾರಲ್ಲ, ನವೆಂಬರ್ 20ರ ದಿನಾಂಕ ಕೂಡ ನಾನೊಂದು ಸ್ಟೋರಿ ಮಾಡಿದ್ದೆ, ನಿಮ್ಗೆ ನೆನಪಿರ್ಬೋದು. ಆಗ ಆ ಕ್ರಾಂತಿ ತಾರಕಕ್ಕೆ ಹೋದಾಗ ಜಮೀರ್ ಅಹಮದ್ ಖಾನ್ ಅವರು ಮತ್ತೆ ತಮ್ಮ ಹಳೆ ಚಾಳಿ, ಆ ಒಂದು ಮಾತಿನ ವಾಗ್ಬಾಣ ಅದನ್ನು ಮತ್ತೆ ಪ್ರಯೋಗಿಸಬಹುದಾ? ಸಿದ್ದರಾಮಯ್ಯನವರ ಪರವಾಗಿ ಗಟ್ಟಿ ಧ್ವನಿಯನ್ನ ಎತ್ತಬಹುದಾ? ಏನ್ ಹೇಳ್ತೀರಿ? ಇಲ್ಲಿಯವರೆಗಿನ ಅವರ ಸ್ಟ್ರಾಟಜಿ ಸರಿಯಾ? ಮತ್ತೆ ಮುಂದೆ ಇದೇ ಮುಂದುವರಿಯಬಹುದಾ ಅಥವಾ ಬದಲಾಗಬಹುದಾ? ಏನಾಗಬಹುದು? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.